ವಯನಾಡಿನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ಗ್ರೌಂಡ್ ಝೀರೋದಿಂದ ರಿಪೋರ್ಟ್ ಕೊಡ್ತಾ ಇದೆ. ದುರಂತ ಸ್ಥಳದಲ್ಲಿರೋ ಏಕೈಕ ಕನ್ನಡ ಚಾನೆಲ್. ವೀಕ್ಷಕರೇ, ನೇರವಾದ ವರದಿಗಳನ್ನ ಕೊಡ್ತಾ ಇದ್ದೀವಿ ವಯನಾಡಿನಿಂದ. ರಿಪಬ್ಲಿಕ್ ನಾನ್ ಸ್ಟಾಪ್ ಲೈವ್, ನಿರಂತರ ವರದಿಗಳು, ನೇರವಾದ ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಅನ್ನ ನಿಮಗೆ ತಲುಪಿಸುವಂತ ಜವಾಬ್ದಾರಿತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ದುರಂತ ಸ್ಥಳದಲ್ಲಿರೋ ಏಕೈಕ ಕನ್ನಡ ನ್ಯೂಸ್ ಚಾನೆಲ್ ರಿಪಬ್ಲಿಕ್ ಕನ್ನಡ. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಯಾವ ರೀತಿನಲ್ಲಿ ಮಧ್ಯದಲ್ಲಿ ನಡುಗಡ್ಡೆ ತರ ಆಗ್ಬಿಟ್ಟಿದೆ. ಆ ಕಡೆ ಹೋಗಕ್ಕಾಗಲ್ಲ, ಈ ಕಡೆ ಹೋಗಕ್ಕಾಗಲ್ಲ, ಒಂದಷ್ಟು ಜನ ಸಿಕ್ಕಾಕೊಂಡಿದ್ದಾರೆ. ಈ ಎಲ್ಲ ದೃಶ್ಯಗಳನ್ನ, ಎಲ್ಲ ರಿಪೋರ್ಟ್ ನ ಗ್ರೌಂಡ್ ಝೀರೋದಿಂದ ರಿಪಬ್ಲಿಕ್ ಕನ್ನಡ ನಿಮ್ಮ ಮನೆಗೆ ತರ್ತಾ ಇದೆ. ವಯನಾಡಿನ ಭೀಕರ ಪ್ರವಾಹದ ದೃಶ್ಯಗಳು ನೋಡಿ. ರಸ್ತೆ ಅದು ಮಧ್ಯ ಮಧ್ಯ ಒಂದು ಸ್ವಲ್ಪ ಕಾಣಿಸ್ತಾ ಇದೆ. ರಸ್ತೆ ಅದು, ರಸ್ತೆ, ಶಾಲೆ, ಮನೆ, ದೇವಸ್ಥಾನ, ಮಸೀದಿ ಏನೆಲ್ಲ ಇದೆಯೋ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿರುವಂತಹ ಒಂದು ಸರ್ವನಾಶದ ಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಗಾಡ್ಸ್ ಓನ್ ಕಂಟ್ರಿ, ದೇವರ ನಾಡು ಕೇರಳ ಎಂಥ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ, ಎಷ್ಟರ ಮಟ್ಟಿಗೆ ಅಲ್ಲಿ ಪ್ರವಾಹ ಹಾವಳಿ ಎಬ್ಸಿದೆ ಅನ್ನೋದನ್ನ ಕಾಣಬಹುದಾಗಿದೆ. ವಾಹನಗಳು ಕೊಚ್ಕೊಂಡು ಹೋಗಿದೆ, ಮನುಷ್ಯರು ದಿಕ್ಕಾಪಾಲಾಗಿ ಹೋಗಿದ್ದಾರೆ, ಮನೆ ಮಾಠ ಮುರ್ಕೊಂಡು ಬಿದ್ದಿದೆ, ಮಧ್ಯದಲ್ಲಿ ಮರಗಳು ಕಿತ್ತು ಬೀಳ್ತಾ ಇದ್ದಾವೆ, ಮನುಷ್ಯರಂತೂ ಕೊಚ್ಕೊಂಡೇ ಹೋಗಿದ್ದಾರೆ. ಅಂಥ ಪರಿಸ್ಥಿತಿ, ರಸ್ತೆಗಳು ಕೊಚ್ಕೊಂಡು ಹೋಗಿದ್ದಾವೆ, ಅಂಥ ಪರಿಸ್ಥಿತಿ. ಅದರ ನಡುವೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಝೀರೋದಿಂದ ನೇರ ದೃಶ್ಯಗಳನ್ನ ನಿಮ್ಗೆ ಕಳಿಸ್ತಾ ಇದೆ. ರೆಸ್ಕ್ಯೂ ತಂಡ ಸಾಕಷ್ಟು ಪ್ರಾಣ ಪಣಕ್ಕಿಟ್ಟು ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾನೆ ಇದೆ. ನಿನ್ನೆ ರಾತ್ರಿ 1:30ಯಿಂದ ಆರಂಭ ಆಗಿರ್ತಕ್ಕಂಥ ಈ ಒಂದು ಕಾರ್ಯಾಚರಣೆ, ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಎನ್ಡಿಆರ್ಎಫ್ ತಂಡ ಮತ್ತು ಭೂಸೇನೆ ಸೇರಿದಂತೆ ಅನೇಕ ರೆಸ್ಕ್ಯೂ ಆಪರೇಟಿಂಗ್ ಟೀಮ್ಗಳು, ಸ್ಥಳೀಯವಾಗಿರ್ತಕ್ಕಂಥ ಟೀಮ್ಗಳು ಕೂಡ ಅಲ್ಲಿಗೆ ತಲುಪಿದ್ವು. ತಮಿಳುನಾಡು ಕೂಡ ಸಹಾಯ ಹಸ್ತವನ್ನ ಚಾಚಿತು. ಆದ್ರೆ ಈ ಭೀಕರ ಪ್ರವಾಹದ ಮುಂದೆ ಮನುಷ್ಯನ ಪ್ರಯತ್ನ ಸಾಕಷ್ಟು ಅಸಹಾಯಕ ಸ್ಥಿತಿಯಲ್ಲಿ ಮನುಷ್ಯನನ್ನ ನಿಲ್ಲುವಂತೆ ಮಾಡಿದೆ. ಇಡೀ ಊರೇ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ನೋಡ್ತಾ ಇದೀವಿ ದೃಶ್ಯಗಳಲ್ಲಿ. ಕೆರೆ ಯಾವುದು, ಹೊಳೆ ಯಾವುದು, ನೆಲೆ ಯಾವುದು, ಕಣ್ಣುಗಾಣದ, ದಿಕ್ಕುಗಾಣದ ಪರಿಸ್ಥಿತಿಯಲ್ಲಿ ಕೇರಳದ ಜನ ನಿಂತಿದ್ದಾರೆ. ರೈಟ್, ಅಪ್ಡೇಟ್ ಪಡ್ಕೊಳ್ಳೋಣ. ಕೇರಳದಿಂದ ಗ್ರೌಂಡ್ ಝೀರೋ ರಿಪೋರ್ಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ಕೇರಳದ ವಯನಾಡ್ನಿಂದ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಗ್ರೌಂಡ್ ಝೀರೋ ಸಿಚುವೇಶನ್ ಹೇಗಿದೆ, ಅಲ್ಲಿನ ವಾಸ್ತವ ಏನಿದೆ, ಪರಿಸ್ಥಿತಿ ಏನಿದೆ ವಿನೋದ್? ಬಹಳ ಪ್ರಮುಖವಾಗಿ ಕುಂಭದ್ರೋಣ ಬಳಿಗೆ ಕೇರಳ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಕಳೆದ ಈಗಾಗಲೇ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇರೋ ಕಾರಣಕ್ಕಾಗಿ, ಅಂದರೆ ನಾನೀಗ ಸದ್ಯ ಇರುವಂಥದ್ದು ವಯನಾಡು ಜಿಲ್ಲೆಯ ಬೆಪ್ಪಾಡಿ ಗ್ರಾಮದಲ್ಲಿ. ನೀವು ದೃಶ್ಯ ಸಹ ಕಾಣಿಸ್ತಾ ಇರ್ಬೋದು. ಲ್ಯಾಂಡ್ ಸ್ಲೈಡ್ ಆಗಿರುವಂತಹ ಜಾಗಕ್ಕೂ, ಇಲ್ಲಿರುವಂತಹ ಜಾಗಕ್ಕೂ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದ್ದೇನೆ. ಇಲ್ಲೇ ಈಗ ವಾಹನಗಳೆಲ್ಲ ತಡೆಯುವಂತಹ ಕೆಲಸಗಳಾಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈಗ ಸಿಗ್ತಾ ಇರುವಂತಹ ಆರಂಭಿಕ ಮಾಹಿತಿಯ ಪ್ರಕಾರವಾಗಿ ಸುಮಾರು 50 ಜನರು ಕೂಡ ಈಗಾಗಲೇ ಮೃತಪಟ್ಟಿರುವಂತಹ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಮೃತದೇಹಗಳನ್ನು ಕೂಡ ತೆಗೆಯುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇಲ್ಲಿರುವಂತಹ ತಾಲೂಕು ಆಸ್ಪತ್ರೆ ಇದೆ, ಅಲ್ಲಿಗೆ ಪ್ರತಿಯೊಬ್ಬರಲ್ಲೂ ಕೂಡ ಕರ್ಕೊಂಡು ಬಂದು ಶಿಫ್ಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನೀವು ದೃಶ್ಯದ ಗಮನಿಸ್ತಾ ಇರ್ಬೋದು. ಈಗಾಗಲೇ ಬೆಪ್ಪಾಡಿ ಗ್ರಾಮ ಏನಿದೆ, ಬೆಪ್ಪಾಡಿ ಗ್ರಾಮದಲ್ಲೂ ಕೂಡ ಸಂಪೂರ್ಣವಾಗಿ ಪೊಲೀಸರು ಕೂಡ ಎಲ್ಲರೂ ಕೂಡ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗೆ ಈಗಾಗಲೇ ಸನ್ನದ್ಧರಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಇಲ್ಲಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿ ಈಗಾಗಲೇ ಒಂದು ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು. ಲ್ಯಾಂಡ್ ಸ್ಲೈಡ್ ಆಗಿರೋ ಕಾರಣಕ್ಕಾಗಿ ಈಗಾಗಲೇ ರಕ್ಷಣಾ ಕಾರ್ಯ ಸಾಕಷ್ಟು ಭರದಿಂದ ಇದೆ. ಮತ್ತೊಂದು ಕಡೆ ಈಗಾಗಲೇ ರಕ್ಷಣಾ ಕಾರ್ಯಕ್ಕೆ ಈಗಾಗಲೇ ಸ್ವಯಂ ಸೇವಕರಿರ್ಬೋದು, ಪೊಲೀಸರಿರ್ಬೋದು, ಮತ್ತು ಎಲ್ಲರೂ ಕೂಡ ಸಾಕಷ್ಟು ಇಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇಲ್ಲೋ ಮತ್ತೊಂದು ವಿಷಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸಂಪೂರ್ಣ ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಬೆಪ್ಪಾಡಿ ಪೊಲೀಸ್ ಸ್ಟೇಷನಲ್ಲಿ ಬಂದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕಲೆ ಆಗ್ತಾ ಇದ್ದಾರೆ. ನೀವು ಈಗಾಗಲೇ ಮತ್ತೊಂದು ವಿಷಯ ಕಾಣ್ತಾ ಇರುವಂಥದ್ದು, ಎಲ್ಲರೂ ಕೂಡ ಅಂದರೆ ಪ್ರತಿಯೊಬ್ಬರು ಈ ಒಂದು ಬೆಪ್ಪಾಡಿ ಕ್ರಮದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಇಲ್ಲಿನ ಕೆಲಸಕ್ಕೆ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ರಕ್ಷಣಾ ಕಾರ್ಯಕ್ಕೆ ಮಳೆ ಸಾಕಷ್ಟು ಅಡ್ಡಿ ಆಗ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ರೈನ್ ಕೋಟ್ ಅನ್ನು ಹಾಕಿದ್ದಾರೆ, ಜೊತೆಗೆ ಕೊಡೆಯೆಲ್ಲ ಹಿಡಿದು ಓಡಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಸದ್ಯಕ್ಕೆ ಅಂತಂದ್ರೆ ಸುಮಾರು 50 ಜನರಲ್ಲಿ ಈಗ ಸದ್ಯಕ್ಕೆ ಇಲ್ಲಿರುವಂತಹ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ರಕ್ಷಣಾ ಕಾರ್ಯಕ್ಕೆ ಮಳೆ ಅಡ್ಡಿ ಆಗ್ತಾ ಇರುವಂಥದ್ದು. ಕ್ಷಣಕ್ಕೂ ಕೂಡ ಇಲ್ಲಿ ಮಳೆಯ ಆರ್ಭಟ ಜಾಸ್ತಿ ಆಗ್ತದೆ. ಸೊ ಹೀಗಾಗಿ ರಕ್ಷಣಾ ಕಾರ್ಯಕ್ಕೆ ಮಳೆ ಅಡ್ಡಿ ಆಗ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ. ರೈಟ್ ವಿನೋದ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ನೋಡ್ತಾ ಇದ್ದೀವಿ ಯಾವ ರೀತಿನಲ್ಲಿ ಈ ದೃಶ್ಯಗಳು. ಅಲ್ಲಿ ಕೇರಳದ ದೇವರ ನಾಡು ಅಂತ ಹೇಳುವಂತ ಕೇರಳ. ವಿನೋದ್, ಪ್ರಶ್ನೆ ಏನಂತಂದ್ರೆ ವಿನೋದ್, ಅಲ್ಲಿ ನೀವು ಆಲ್ರೆಡಿ ನಿಂತಿರ್ತಕ್ಕಂಥ ಜಾಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ.
ಆದ್ರೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಅಂದ್ರೆ ಜನರನ್ನ ಸಂತ್ರಸ್ತ ಸ್ಥಿತಿಯಿಂದ ಹೊರಗಡೆ ಕರ್ಕೊಂಡು ಬಂದು ಅಲ್ಲಿಂದ ಅವ್ರಿಗೆ ವೈದ್ಯಕೀಯ ಸೌಲಭ್ಯಗಳು ಇಂಥದ್ದೆಲ್ಲ ಹೇಗೆ ನಡೀತಾ ಇದೆ, ನಿಮ್ಗೆ ಅದ್ರದ್ದೇನಾದ್ರೂ ಆಕ್ಸೆಸ್ ಸಿಕ್ಕಿದ್ಯಾ? ಎಷ್ಟು ದೂರದಲ್ಲಿ ಇದ್ದೀರಿ? ಎಷ್ಟು ನಿಮಿಷದಲ್ಲಿ ನೀವು ಆ ಸ್ಥಳನ ರೀಚ್ ಆಗಬಹುದು? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಬೆಪ್ಪಾಡಿ ಗ್ರಾಮದಿಂದ ಸುಮಾರು 15 ಕಿಲೋಮೀಟರ್ ಇಲ್ಲಿಂದ ನಾನಿದ್ದಿರುವಂತಹ ಜಾಗದಿಂದ 15 ಕಿಲೋಮೀಟರ್ ದೂರದಲ್ಲಿ ಈಗ ಲ್ಯಾಂಡ್ ಭೂಕುಸಿತ ಸಂಭವಿಸುವಂತದ್ದು. ಸೊ ಹೀಗಾಗಿ ಆ ಒಂದು ಸ್ಥಳಕ್ಕೆ ತೆರಳಬೇಕು ಅಂತ ಈಗಾಗಲೇ ಸಾಕಷ್ಟು ಟ್ರಾಫಿಕ್ಗಳು ಇಲ್ಲೇ ಕೂಡ ಬ್ಲಾಕ್ ಅನ್ನ ಮಾಡ್ತಾ ಇದ್ದಾರೆ. ನೀವು ದೃಶ್ಯ ಗಮನ ಗೊತ್ತಾಗುತ್ತೆ, ಪ್ರತಿಯೊಬ್ಬರು ಕೂಡ ಈ ಒಂದು ರಸ್ತೆಯಲ್ಲಿ ವಾಹನ ನಿಲ್ಲಿಸಿ ವಾಹನ ಸವಾರರು ಕೂಡ ಹೋಗ್ತಾ ಇರೋ ರೀತಿಯಲ್ಲಿ ಪೊಲೀಸರು ತಡಿತಾ ಇದ್ದಾರೆ. ಇಲ್ಲಿ ಮತ್ತೊಂದು ದೃಶ್ಯದಲ್ಲಿ ಸಹ ಈಗಾಗಲೇ ಏನೋ ರಕ್ಷಣಾ ಕಾರ್ಯ ಅಂತಂದ್ರೆ ಈಗಾಗಲೇ ಸ್ವಯಂ ಸೇವಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಾರೆ. ಜೊತೆಗೆ ಇಲ್ಲೊಂದು 2-3 ಗಂಟೆಗಳಲ್ಲಿ ಸೇನಾ ಹೆಲಿಕಾಪ್ಟರ್ ಕೂಡ ಬರುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ರಕ್ಷಣಾ ಕಾರ್ಯ ಬಹಳ ಭರದಿಂದ ಸಾಗ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ಸುಮಾರು ಒಂದು 15 ಕಿಲೋಮೀಟರ್ಗಳ ದೂರದಲ್ಲಿ ನಾವಿರೋ ಸದ್ಯಕ್ಕೆ ಇರುವಂಥದ್ದು. ಹಂತಕ್ಕಂದ್ರೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಮಳೆಯ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ರಕ್ಷಣಾ ಕಾರ್ಯಕ್ಕೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಯಾವಾಗ ಅಂದರೆ ಮೃತದೇಹಗಳಿರ್ಬೋದು, ಜೊತೆಗೆ ಯಾರೆಲ್ಲ ಮಣ್ಣಲ್ಲಿ ಸಿಲುಕಿದ್ದಾರೆ ಅವರೆಲ್ಲ ತತ್ಕ್ಷಣಕ್ಕೆ ತರುವಂತಹ ಈಗಾಗಲೇ ಏನೋ ಆಂಬ್ಯುಲೆನ್ಸ್ಗಳು ಕೂಡ ಸ್ಥಳದಲ್ಲಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳನ್ನ ಈಗಾಗಲೇ ಕೇರಳ ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಂದು ಆಂಬ್ಯುಲೆನ್ಸ್ಗಳು ಕೂಡ ಈಗಾಗಲೇ ವೈಲಾಡಿನ ಬೆಪ್ಪಾಡಿ ಗ್ರಾಮಕ್ಕೆ ತರಲಾಗಿದೆ. ಎಲ್ಲರೂ ಕೂಡ ಸಾಕಷ್ಟು ಯುದ್ಧ ಸನ್ನದ್ಧ ರೀತಿಯಲ್ಲಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಕೂಡ ಯಾರೇ ಕೂಡ ಸಿಲುಕಿದ್ರು ಕೂಡ ಅವರನ್ನ ತೆಗೆದು ಮೊದಲು ಅವರ ಜೀವ ಉಳಿಸುವಂತಹ ಕೆಲಸಕ್ಕೆ ಇಲ್ಲಿನ ಗ್ರಾಮಸ್ಥರು, ಪೊಲೀಸರು ಇರ್ಬೋದು, ಅಧಿಕಾರಿಗಳು ಎಲ್ಲರೂ ಕೂಡ ಸಂಪರ್ಕದಲ್ಲಿ ವಿನೋದ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.